ಇದ್ದೀರಿ. ಸೊ ಜಾಸ್ತಿ ತಗೊಳ್ತಾ ಇದ್ದಾರೆ, ಹೇಗೆ ಏನು ಕತೆ? ಜಾಸ್ತಿ ಕೇಳಿದ್ರೆ ಕೊಡೋಕ್ಕಾಗ್ತೀವಲ್ಲ, ಸ್ಟಾಕ್ ಬರ್ತಾ ಇಲ್ವಲ್ಲ. ಸ್ಟಾಕೇ ಬರ್ತಿಲ್ಲ. ಬರ್ತಾ ಇಲ್ಲ, ಇರೋ ಸ್ಟಾಕ್ನ ಖಾಲಿ ಮಾಡ್ತಾ ಇದ್ದೀವಿ. ಈಗ ಒಂದು ಹೋಟ್ಲಿಗೆ 10 ಕೇಳಿದ್ರೆ 5 ಕೊಡ್ತೀವಿಲ್ಲ, 2 ಕೊಡ್ತೀವಿ. 20 ಕೇಳೋರಿಗೆ 5 ಕೊಡ್ಬೋದು. ಎಲ್ಲರೂ ಕೇಳೋಷ್ಟೇ ಕೊಡೋದಾದರೆ ಸ್ಟಾಕ್ ಇಲ್ಲ ಅಂದರೆ ಹೆಂಗೆ ಕೊಡೋಕ್ಕಾಗುತ್ತೆ? ಎಷ್ಟು ದಿನದಿಂದ ಹೀಗಾಗಿದೆ? 3 ಡೇಸಿಂದ ಆಗಿದೆ. ಡೈಲಿ ಈಗ ಈಗ ಪ್ರೆಸೆಂಟು 3 ಡೇಸ್ ಮುಂಚೆ ಎಷ್ಟು ಗ್ಯಾಸ್ ಸಿಲಿಂಡರ್ನ ನೀವು ಕೊಡ್ತಾ ಇದ್ರಿ, ಈಗ ಎಷ್ಟು ಡಿಫ್ರೆನ್ಸ್ ಆಗಿದೆ? ಡೈಲಿ ಒಬ್ಬೊಬ್ಬರು 80 ಸಿಲಿಂಡ್ರ್ ಹೊಡಿತಾ ಇದ್ದು, ಇವಾಗ 20 ಹೊಡೆಯೋದು ಕಷ್ಟ ಇಲ್ಲದಿಲ್ಲ. ಎಲ್ಲರಿಗೂ ಒಂದೇ ಥರ ಕೊಡೋಕ್ಕಾಗಲ್ಲ, ಲೋಡ್ ಇಲ್ಲ ಅಂದರೆ ಕೊಡೋಕ್ಕಾಗಲ್ವಲ್ಲ. ಏನು ರೀಸನ್ ಅಂತ ಹೇಳಿದ್ರು ಯುದ್ಧದಿಂದ ಈ ರೀತಿ ಆಯ್ತು? ಹೌದು, ಅಲ್ಲಿಂದ ಲೋಡೇ ಬರ್ತಿಲ್ವಲ್ಲ. ಅಲ್ಲಿಂದ ಲೋಡ್ ಇದ್ರೆ ತಾನೇ ಇಲ್ಲಿ ಸಪ್ಲೈ ಕೊಡೋಕ್ಕಾಗೋದು. ಮನೆಯದು ಅಷ್ಟೇ, ಇವಾಗ 2 ಲೋಡ್ 3 ಲೋಡ್ ಬರೋದೆಲ್ಲ 1 ಲೋಡ್ ಬರ್ತಾಯಿದೆ. ವಾರ್ ಯುದ್ಧ ಬೇಕಿತ್ತು ಅನ್ಸುತ್ತೆ, ಈ ರೀತಿ ಎಲ್ಲ ಬದಲಾವಣೆ ಆಗಿದೆಯಲ್ವಾ, ಏನನ್ನಿಸ್ತು ನೋಡಿ? ಬೇಜಾರಾಗುತ್ತೆ, ಯಾಕೆ ಬೇಕಿದೆಲ್ಲ ಅಂತ. ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗಿರೋದು ನಿಮ್ಗೆ ಏನು, ಯಾವ ರೀತಿ ಚಾಲೆಂಜ್ ಫೇಸ್ ಮಾಡ್ತಾ ಇದ್ದೀರಾ ಅಂತ ಹೋಟೆಲ್ ಇಂಡಸ್ಟ್ರಿ ಅವರು? ಅದೇ ಗ್ಯಾಸ್ ಸಿಲಿಂಡರ್ ಸಪ್ಲೈನೇ ಇಲ್ಲ. ಈ ನಿನ್ನೆಯಿಂದ ಸೋಮವಾರದಿಂದ ಸಪ್ಲೈ ಕೊಡ್ತಾ ಇಲ್ಲ. ಏನು ಕೇಳಿದ್ರು ನಮ್ಮ ಹತ್ರ ಫಿಲ್ಲಿಂಗೇ ಇಲ್ಲ, ಇರೋದನ್ನೇ ನಾನು ಕೊಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ನಿನ್ನೆನೂ ಬಂದಿಲ್ಲ, ಕೊನೆಗೆ ಇವತ್ತು ಈಗ ಒಂದು 5 ಸಿಲಿಂಡ್ರನ್ನ ಕೊಟ್ಟಿದ್ದಾರೆ. ಹಾಗೆ ಎಷ್ಟು ಪ್ರೈಸ್ ಜಾಸ್ತಿ ಕೇಳಿದ್ರು? ಇಲ್ಲ, ಅದು ರೆಗ್ಯುಲರ್ ಗೌರ್ಮೆಂಟ್ ಏನು ರೇಟ್ ಇದೆಯೋ ಅದರಲ್ಲೇ ಕೊಟ್ಟಿದ್ದಾರೆ. ಇವರು ಡಿಸ್ಟ್ರಿಬ್ಯೂಟ್ರಲ್ಲ, ಅದೇ ರೇಟಲ್ಲಿ ಕೊಟ್ಟಿದ್ದಾರೆ. ಬೇರೆ ಬೇರೆ ಕಡೆ ನಮಗೆ ಬಂದ ಮಾಹಿತಿ ಪ್ರಕಾರ 3,000 ರೂಪಾಯಿ ಈ ರೀತಿ ಎಲ್ಲ ಚಾರ್ಜ್ ಮಾಡ್ತಾ ಇದ್ದಾರೆ. ಪ್ರೈವೇಟ್ ಗ್ಯಾಸ್ನವರು ಅದು 1 ಸಿಲಿಂಡ್ರ್, ಪ್ರೈವೇಟ್ನವರು ಆ ರೀತಿ ಒಂದು ಚಾರ್ಜ್ ಮಾಡಿ ತೊಗೊಳ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಇದೆ. ನೋಡಬೇಕು ಯಾವ ರೀತಿ. ಇನ್ನು ನಾಳೆ ದಿವಸ ಈಗ ತಳ್ಳುವಂಥ ಒಂದು ಪರಿಸ್ಥಿತಿ ಬಂದಿದೆ. ಇನ್ನು ನೆಕ್ಸ್ಟು ಮುಂದಿನ ಸಿಚುವೇಶನ್ ಏನಂತ ಗೊತ್ತಿಲ್ಲ. ನಮಗೆ 4ರಿಂದ 5 ಸಿಲಿಂಡರ್ ಬೇಕು, 4 to 5 ಸಿಲಿಂಡರ್ ಬೇಕು. ಈಗ 5 ಸಿಲಿಂಡರ್ ನಮ್ಗೆ ಕೊಟ್ಟಿದ್ದಾರೆ ಅಷ್ಟೇ. ನಿನ್ನೆ ಮೊನ್ನೆ ಇರಲಿಲ್ಲ, ಅದು ಇವತ್ತು ಮಧ್ಯಾಹ್ನ ಸಂಜೆ ಬರುವಂಗಿತ್ತು. ಈಗ 5 ಇದೆ. ನಾಳೆಯಿಂದ ನಾವು ಬೇರೆ ವ್ಯವಸ್ಥೆಗಳನ್ನ ಕೇಳಿ ಸಿಲಿಂಡ್ರ್ ಇಲ್ಲ, ಮಾತಾಡೋಂಗಿಲ್ಲ ಅವ್ರ ಹತ್ರ, ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡೋಂಗಿಲ್ಲ. ಈಗ ಮಾತಾಡಿ ಅವರು ಕೆಂಡಾಮಂಡಲ ಆಗ್ತಾ ಇದ್ದಾರೆ. ಯಾರಿಗೂ ಇಲ್ಲ, ಅದರಲ್ಲಿ ಇರೋದನ್ನು ನಾನು ಅಡ್ಜಸ್ಟ್ ಮಾಡಿ ಕೊಡ್ತಾಯಿದ್ದೀನಿ, ಹಳೆ ನಾವು ಫಿಲ್ಲಿಂಗನ್ನೇ ಕೊಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅದು 5 ಕೊಟ್ಟಿದೆ, ಇದು ದೊಡ್ಡ ಪುಣ್ಯ ಅಂತ ನಾವು ಅಂದ್ಕೊಂಡಿದ್ದೀವಿ. ಹಂಗೆ ಬೇರೆ ಬೇರೆ ವ್ಯವಸ್ಥೆಗಳನ್ನು, ಇಂಡಕ್ಷನ್ ಸ್ಟವ್, ಎಲ್ಲೆಲ್ಲಿ ಗ್ಯಾಸ್ ಕಡಿಮೆ ಮಾಡೋಕ್ಕಾಗುತ್ತೋ ಅಲ್ಲಿ ಇಂಡಕ್ಷನ್ ಸ್ಟವ್ ಇಟ್ಟು. ಇಲ್ಲ, ಆ ರೀತಿ ಯಾವುದೇ ಒಂದು ಬೆಲೆ ಏರಿಕೆ ಅಥವಾ ಜಾಸ್ತಿ ಮಾಡೋದು ಏನೂ ಇಲ್ಲ. ಸದ್ಯದ ಮಟ್ಟಿಗೆ ನಮ್ಮ ಸಿಲಿಂಡರ್ ಸಿಕ್ಕರೆ ಸಾಕಾಗಿದೆ. ನಾವು ಆ ಟೆನ್ಷನ್ನಲ್ಲಿದ್ದೀವಿ. ಆ ಸಿಲಿಂಡ್ರನ್ನ ಸರ್ಕಾರಗಳು, ಯಾವುದೇ ಒಂದು ಸರ್ಕಾರ ಇದ್ದಾಗ ಸಿಲಿಂಡರ್ ಸಪ್ಲೈ ಮಾಡಬೇಕಾಗತ್ತೆ. ಈಗ ಪ್ರತಿನಿತ್ಯ ಒಂದು ಬೆಂಗಳೂರಲ್ಲಿ 1.25 ಕೋಟಿ ಜನ ಈ ಹೋಟೆಲ್ ಉದ್ಯಮದಲ್ಲಿ ಅವಲಂಬಿತ ಆಗಿದ್ದಾರೆ. ಅಥವಾ ನೀವು ಈ ಫ್ಯಾಕ್ಟ್ರಿಗಳಾಗಿರ್ಬೋದು ಅಥವಾ IT ಆಗಿರ್ಬೋದು, ಈ ರೀತಿಯಾಗಿ ಅವರೇ ಒಂದು ಅವಲಂಬಿತರಾಗಿದ್ದಾರೆ. ಅಲ್ಲ, ಸಂಘದ ಜೊತೆನೇ ಮಾತಾಡ್ತೇವೆ. ನಾವೇ ಈಗ ಸಂಘದಿಂದ ಮನವಿ ಕೊಟ್ಟಿದ್ದೀವಿ ಅಥವಾ ಸಂಘದಿಂದ ನಾವು MP ಗಳನ್ನ ಭೇಟಿ ಮಾಡಿದ್ದೀವಿ. ಬಟ್ ಆ ಕಡೆಯಿಂದ ಯಾವುದೂ ಸರ್ಕಾರದಿಂದ ಯಾವುದೂ ರೆಸ್ಪಾಂಡ್ ಇಲ್ಲ. ಏನನ್ಸುತ್ತೆ ಸರ್, ಈ ಯುದ್ಧ ಬೇಕಿತ್ತು ಅನ್ಸುತ್ತಾ? ಟ್ರಂಪ್ ನಡೆ ಅವ್ರ ಹುಚ್ಚಾಟ ಅಂತ ಅನ್ಸುತ್ತಾ, ಅಥವಾ ಮಾಡಿರೋದು ಕರೆಕ್ಟ್ ಅನ್ಸುತ್ತಾ? ಇದು ವಿನಾಶಕಾಲ ವಿಪರೀತ ಬುದ್ಧಿ ಅಂತ ಹೇಳ್ಬೋದು. ಈ ಅಮೇರಿಕಾ ಪ್ರೆಸಿಡೆಂಟ್ ಮಾಡಿರುವಂಥ ಒಂದು ದುರಾಲೋಚನೆ ಮತ್ತು ಒಂದು ದುರ್ಬುದ್ಧಿ ಅಂತ ಹೇಳ್ಬೋದು. ಇದರ ವಿಚಾರದಲ್ಲಿ ಈ ರೀತಿಯಾಗಿ ಎಲ್ಲರ ಮೇಲೂ ನೋಡಿದರೆ ಎಲ್ಲ ಒಂದು ಕಂಟ್ರಿಗೂ ಈ ರೀತಿಯಾದ ಒಂದು ಪಾಠ ಕಲಿಬೇಕು. ಯಾಕಂದ್ರೆ ನಾವು ಈಗ ಇದರಿಂದ ಒಂದು ಪಾಠ ಅಂತ, ಒಂದು ಗ್ಯಾಸ್ ಇಲ್ಲ ಅಂದರೆ ಯಾವ ರೀತಿ ಸಮಸ್ಯೆ ಆಗುತ್ತೆ. ಆಮೇಲೆ ನಾವೇನು ಆಲ್ಟರ್ನೇಟ್ ನಮ್ಮ ದೇಶದಲ್ಲಿ ನಾವೇನು ಮಾಡ್ಕೋಬೇಕು, ಒಂದು ಸೋಲಾರ್ ಪವರ್ ಯೂಸ್ ಮಾಡ್ಕೋಬೋದು. ಅಥವಾ ಈ ಸೋಲಾರ್ ಪವರಿಂದ ನಾವು EV ಗಾಡಿಗಳಾಗಿರ್ಬೋದು, ಪೆಟ್ರೋಲ್ ಡೀಸೆಲ್ ಬಳಕೆನ ಯಾವ ರೀತಿ ಕಡಿಮೆ ಮಾಡಬೇಕು, ಗ್ಯಾಸ್ ಬಳಕೆನ ಯಾವ ರೀತಿ ಕಡಿಮೆ ಮಾಡಬೇಕು ಅಂದಾಗ ಗೊತ್ತಾಗುತ್ತೆ. ಅವರೆಲ್ಲ ಈ ಕೆಲವೊಂದು ರಾಷ್ಟ್ರಗಳು ಅದ್ರ ಮೇಲೆ ನೀವು ಒಂದು ಡಿಪೆಂಡ್ ಆಗಿದ್ದಾರೆ. ನಮ್ಮಿಂದ ನೀವು ರಿಕ್ವೈರ್ಮೆಂಟ್ ಕಡಿಮೆ ಆದರೆ ಅವ್ರಿಗೂ ಆ ಒಂದು ಎಫೆಕ್ಟ್ ಗೊತ್ತಾಗುತ್ತೆ. ಈ ಅಮೇರಿಕಾ, ಈ ರಾಷ್ಟ್ರಗಳು ಈ ರೀತಿಯಾಗಿ ಒಂದು ಬೇರೆ ದೇಶ ಮೇಲೆ ಯುದ್ಧ ಮಾಡಿ ಇಡೀ ಪ್ರಪಂಚಕ್ಕೆ ಏನೋ ಒಂದು ಬುದ್ಧಿ ಕಲಿಸ್ತೀನಿ ಅಂತ ಹೋಗ್ತಾ ಇದ್ದಾರೆ. ಮುಂದೊಂದು ದಿವಸ ಅವರು ಒಂದು ಬುದ್ಧಿ ಕಲಿಯೋ ಪರಿಸ್ಥಿತಿ ಬರುತ್ತೆ. ಇಲ್ಲಿ ನಮ್ಮಲ್ಲಿ ಈಗ ಇನ್ನೊಂದು 2-3 ದಿವಸಕ್ಕೆ ಆಗೋಷ್ಟಿದೆ. ಅದನ್ನು ಮುಂದೆ ನೋಡಬೇಕು ಯಾವ ಥರ ಏನಾಗುತ್ತೆ ಅಂತ. ಸಪ್ಲೈ ಶಾರ್ಟೇಜ್ ಇದೆ ಮೇಡಮ್. ಈಗ ಆನ್ಗೋಯಿಂಗ್ ವಾರ್ ಇದೆಯಲ್ಲ, ಹಂಗಾಗಿ ಸಪ್ಲೈ ಶಾರ್ಟೇಜ್ ನಡೀತದೆ. ಸೊ ನೋಡಬೇಕು ಯಾವ ಥರ ಹೇಗೆ ಅಂತ. ಕಮರ್ಷಿಯಲ್ ಗ್ಯಾಸು ಶಾರ್ಟೇಜ್ ನಡೀತದೆ, ಕಷ್ಟ ಇದೆ. ಹೋಟೆಲ್ ಇಂಡಸ್ಟ್ರಿ ಕಷ್ಟ ಇದೆ, ಇಂಡಸ್ಟ್ರೀಸ್ ಕಷ್ಟ ಇದೆ. ನೋಡಬೇಕು ಯಾವ ಥರ ಅಂತ. ಹಾಂ, ಇವತ್ತಿಗೆ ನಮಗೆ ಡೈಲಿ 4 to 5 ನಮಗೆ ಕನ್ಸ್ಯೂಮ್ ಆಗುತ್ತೆ. 3 ಮೇಲೆ ಸಿಗ್ತಾ ಇದೆ, ಹೇಳೋಕ್ಕಾಗಲ್ಲ ಯಾವ ಥರ ಅಂತ. ನೋಡಬೇಕು. ಎಸ್, ಅದಿರೋದ್ರಲ್ಲಿ ನಾವು ಅಡ್ಜಸ್ಟ್ ಮಾಡಿ ವಿ ಹ್ಯಾವ್ ಟು ದಟ್ಸ್ ಹೌ. ಹಾಂ,
ಅಂದರೆ ನಾವು ಕಿಚನ್ ಏನು ಡಿಮ್ಯಾಂಡ್ ಇದೆ, ಕಿಚನ್ ನಾವು ಒಂದು ಒಲೆ ಏನಾದರೂ ಆಫ್ ಮಾಡಿ ನೋಡಬೇಕು. ಬಟ್ ಸದ್ಯಕ್ಕೆ ಆ ಥರ ಏನು ಪರಿಸ್ಥಿತಿ ಇಲ್ಲ. ಗ್ಯಾಸ್ ಕಮ್ಮಿ ಇದ್ದಾಗ ನಮ್ಮ ಲೋಡು ಅಷ್ಟೇ ಕಮ್ಮಿ ಆಗುತ್ತೆ, ಔಟ್ಪುಟ್ ಬರಲ್ಲ. ಹೌದು ಸೊ ಬೇರೆ ಕಡೆ ಎಲ್ಲ ಕೇಳಿದಾಗ ನಾವು ಹೋಟೆಲ್ ಮುಚ್ಚುವಂಥ ಪರಿಸ್ಥಿತಿ ಹೌದು, ಕೆಲವ್ರಿಗೆ ಬಂದಿದೆ. ಯಾಕಂದರೆ ಕೆಲವ್ರಿಗೆ ಸಪ್ಲೈ ಸಿಕ್ಕಿಲ್ಲ, ಈ ಚಿಕ್ಕ ಹೋಟೆಲ್ ಉದ್ಯಮ ಅವ್ರಿಗೆಲ್ಲ ಸಿಕ್ಕಿಲ್ಲ. ಅದು ಬಿಟ್ಟರೆ ನೋಡ್ಬೇಕು ಮೇಡಮ್, ನಮಗೆಲ್ಲ ಪರವಾಗಿಲ್ಲ, ಸಿಕ್ಕಿದೆ. ಇಲ್ಲಿ ಸುತ್ತಮುತ್ತ ಸುಮಾರು ಹೋಟ್ಲಿಗೆಲ್ಲ ಇನ್ನು ಸಪ್ಲೈ ಅದೇನು ತೊಂದರೆ ಆಗಿಲ್ಲ. ಸಂಘದ ಹತ್ರ ಅಂದರೆ ಹೋಟೆಲ್ ಮಾಲೀಕರ ಸಂಘದ ಹತ್ರ ಮಾತಾಡಿದ್ರಾ ಅಥವಾ ಏನಾದರೂ ಡಿಸಿಷನ್? ಎಸ್, ಈಗ ಅವ್ರ ಕಡೆಯಿಂದನೂ ಸ್ಟೇಟ್ಮೆಂಟ್ ಬಂದಿದೆ, ಮತ್ತು ನಮಗೂ ಟಚಲ್ಲಿ ಇಟ್ಟಿದ್ದಾರೆ, ನೋಡಬೇಕು. ಇದೆಲ್ಲ ನೋಡುವಾಗ ನಿಮಗೆ ಈ ವಾರ್ ಬೇಕಿತ್ತ ಅಂತ ಅನಿಸುತ್ತಾ? ಇಲ್ಲ, ಯಾರಿಗೂ ಬೇಡ ವಾರ್, ಯಾರಿಗೂ ಬೇಕು? ಯಾರಿಗೂ ಬೇಡ ಮೇಡಮ್. ಸುಮಾರು ಜೀವ ಇದಾಗಿದೆ, ಮತ್ತು ಸುಮಾರು ಕ್ರೈಸಿಸ್ ಬಂದಿದೆ. ವಾರ್ ಅನ್ನೋದು ಆಪ್ಷನೇ ಅಲ್ಲ. ಸಿಲಿಂಡರ್ ಪ್ರೈಸ್ ಹೈಕ್ ಆಗ್ತಾ ಇದೆ. ನಿಮ್ಮ ಫುಡ್ ಇಂಡಸ್ಟ್ರಿಯಲ್ಲಿ ಈ ಒಂದು ವೀಕಲ್ಲಿ ಏನಾದರೂ ಪ್ರೈಸ್? ಹೌದು, ಈಗ ಪ್ರೈಸ್ ಹೈಕ್ ಬಗ್ಗೆ ಹೇಳಿದ್ದಾರೆ, ನಮ್ಮ ಹೋಟ್ಲ್ ಸಂಘದಲ್ಲೂ ಹೇಳಿದ್ದಾರೆ. ವಾರು ಆದಮೇಲೆ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ ನೋಡಬೇಕು. ಈಗ ಮಾಡುವ ಒಂದು ಅದೇ 60 to 70 ಅಂತ ಹೇಳ್ತಾ ಇದ್ದಾರೆ. ಇನ್ನು ಕನ್ಫರ್ಮ್ ನ್ಯೂಸ್ ನಿಮಗೂ ಬಂದಿಲ್ಲ ಅನಿಸುತ್ತೆ. 60 ರೂಪೀಸಿಂದ ಎಸ್, ಆಗ್ಬೋದು. ಸೊ ಅದ್ರ ಪ್ರಕಾರವಾಗಿ ತಿರ್ಗಾ ರೇಟ್ಸು ಜಾಸ್ತಿ ಆಗ್ಬೋದು ಸುಮಾರು ಕಡೆ, ನೋಡ್ಬೇಕು ಮೇಡಮ್. ಈಗ ನಿಮ್ಮ ಸಿಟಿಯವ್ರು ಎಲ್ಲರಿಗೂ ಗೊತ್ತು, ಬೆಂಗಳೂರಲ್ಲಿ ತುಂಬಾ ಫೇಮಸ್ಸು. ನಿಮ್ಮ ಹೋಟೆಲ್ ಬಗ್ಗೆ ಹೇಳಬೇಕು. ನಮ್ಮದು 1920ರಲ್ಲಿ ಸ್ಟಾರ್ಟ್ ಆಗಿದ್ದು ಒಂದು ಉದ್ಯಮ ಇದು. ಅದು ಹಾಗಾಗಿ ನಡ್ಕೊಂಬಂದಿದೆ. ಎಲ್ಲರೂ ಇಲ್ಲಿ ಬಂದು ಸೌತ್ ಇಂಡಿಯನ್, ನಮ್ಮ ಶೈಲಿ ಸೌತ್ ಇಂಡಿಯನ್ ಕ್ಯೂಸಿಂಗ್ ನಡೀತದೆ. ದೋಸೆ, ಸಾಯಂಕಾಲ ಆದರೆ ಮಂಗಳೂರು ಬಜ್ಜಿ, ಆ ಥರ ಸುಮಾರು ವೆರೈಟೀಸ್ ನಾವು ಆಫರ್ ಮಾಡ್ತಾಯಿದ್ದೀವಿ. ಯುದ್ಧ ಆದ ನಂತರ ಆಮೇಲೆ ಹೋಟೆಲ್ ಇಂಡಸ್ಟ್ರಿ ಅವರಿಗೆ ಗ್ಯಾಸು ಸಿಗ್ತಾನೆ ಇಲ್ಲ. ಏನು ಹೇಳ್ತೀರಿ, ಏನು ಅನ್ಸುತ್ತೆ ಈ ಪರಿಸ್ಥಿತಿ? ಗ್ಯಾಸು ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ಘೋಷಣೆ ಆಗಿರೋದ್ರಿಂದ, ಇಸ್ರೇಲ್ ಮತ್ತು ಅಮೆರಿಕಾ ದೇಶ ಇರಾನ್ ಮೇಲೆ ಯುದ್ಧ ಸಾರಿರೋದ್ರಿಂದನೇ ಈ ಗ್ಯಾಸ್ ಬೆಲೆ ಜಾಸ್ತಿ ಆಗೋ ಕಾರಣ. ಅದಕ್ಕೆ ಕೇಂದ್ರ ಸರ್ಕಾರ ಆದಷ್ಟು ಪರ್ಯಾಯ ಮಾರ್ಗಗಳನ್ನ ಕಂಡು ಬೆಲೆನ ಗ್ರಾಹಕರಿಗೆ ಸುಸೂತ್ರವಾಗಿ ಕೊಡೋ ರೀತಿಯಲ್ಲಿ ಮಾಡಬೇಕಂತ. ಈಗ ಅನ್ಸುತ್ತೆ ನಮ್ಮಲ್ಲೇ ಇದಕ್ಕೆ ಡಿಪೆಂಡೆನ್ಸಿ ಇರಲಿಲ್ಲ ಅಂದಿದ್ರೆ ಸಮಸ್ಯೆ ಬರ್ತಿರಲಿಲ್ಲ. ಡಿಪೆಂಡೆನ್ಸಿ ಇಲ್ಲ. ಪೆಟ್ರೋಲ್ ಉತ್ಪನ್ನಗಳು ಭಾರತದಲ್ಲಿ ಲಭ್ಯ ಇರಲ್ಲ, ಬೇರೆ ಕಂಟ್ರಿ ಮೇಲೆ ಡಿಪೆಂಡ್ ಆಗಿರೋದ್ರಿಂದ. ಅದಕ್ಕೆ ಈಗ ಯುದ್ಧ ಪ್ರಾರಂಭ ಆಗಿರೋದ್ರಿಂದ ಅದು ಬೆಲೆಗಳು ಜಾಸ್ತಿ ಆಗೋ ಸಾಮಾನ್ಯತೆಯೇ ಅದರಿಂದ ಆಗ್ತಾಯಿದೆ. ಇಂಡಸ್ಟ್ರಿ 60 to 70 ರೂಪೀಸ್ ಪ್ರೈಸ್ ಹೈಕ್ ಮಾಡಿ ಹೋಟೆಲ್ ಇಂಡಸ್ಟ್ರಿಯವರು ಈ ಥರ ಬೆಲೆ ಜಾಸ್ತಿ ಆದಾಗ ಅವ್ರು ಮಾಡೇ ಮಾಡಬೇಕು. ಹಾಲ್ ಬೆಲೆ ಜಾಸ್ತಿ ಆಗಿದೆ, ಅದಕ್ಕೆ ಮಾಡಬೇಕು. ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ, ಅದು ಮಾಡಲೇಬೇಕು. ಅನಿವಾರ್ಯ ಕಾರಣಗಳಿಂದ ಅದು ಬಿಟ್ಟರೆ ಬೇರೆ ದಾರಿ ಇಲ್ವಲ್ಲ. ಬೆಲೆ ಜಾಸ್ತಿ ಆದ ತಕ್ಷಣ, ಕಚ್ಚಾ ಉತ್ಪನ್ನಗಳ ಬೆಲೆ ಜಾಸ್ತಿ ಆದ ತಕ್ಷಣ, ಅವರು ಉಪಯೋಗಿಸುವಂಥ ಉತ್ಪನ್ನಗಳ ಬೆಲೆ ಜಾಸ್ತಿ ಆದಮೇಲೆ ಅವರು ಹೋಟೆಲ್ ಇಂಡಸ್ಟ್ರಿಯವ್ರು ಬೆಲೆ ಜಾಸ್ತಿ ಮಾಡಲೇಬೇಕು, ಅನಿವಾರ್ಯ ಅಲ್ಲ. ಯುದ್ಧದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಯುದ್ಧ ಆದಷ್ಟು ಎಲ್ಲ ವಿಶ್ವಸಂಸ್ಥೆ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಬೇರೆ ದೇಶಗಳು ಮಧ್ಯಸ್ಥಿಕೆ ವಹಿಸಿ ಯುದ್ಧ ನಿಲ್ಲಿಸಿದ್ರೆ ಎಲ್ಲರಿಗೂ ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ. ಹುಚ್ಚಾಟ ಅಂತ ಹೇಳಿ ಅನ್ಸುತ್ತಾ? ಟ್ರಂಪ್ ಹುಚ್ಚಾಟ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಇದು ಟ್ರಂಪ್ ಹುಚ್ಚಾಟನೇ. ಅಂದರೆ ಅವರು ಎಲ್ಲ ಕಡೆ ಎಲ್ಲ ದೇಶಗಳ ಮೇಲೂ ಈ ರೀತಿ ದಾಳಿಗಳನ್ನು ಮಾಡಿ ಅವರ ಸಾಮರ್ಥ್ಯ, ಅವರ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಿದ್ದಾರೆ. ಅದನ್ನು ಎಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತಿರೋದು. ಇದನ್ನು ಸರಿಪಡಿಸೋದು ಹೇಗೆ ಅಂದರೆ, ಈಗ ಎಲ್ಲ ವಿಶ್ವದ ಎಲ್ಲ ದೇಶಗಳು ಒಂದೇ ರಾಷ್ಟ್ರ ಈ ರೀತಿ ಮಾಡ್ತಾ ಇರೋದು. ಈಗ ರಷ್ಯಾ ಇರ್ಬೋದು, ಬೇರೆ ಬಲಾಢ್ಯ ಕಂಟ್ರಿಗಳು, ಬೇರೆ ಬೇರೆ ದೇಶಗಳಿವೆ. ಅವರೆಲ್ಲರೂ ಒಂದಾಗಿ ಅವನಿಗೆ ಸರಿಯಾದ ರೀತಿಯಲ್ಲಿ ಅದನ್ನು ಖಂಡಿಸಬೇಕಾಗಲಿ, ವಿಶ್ವಸಂಸ್ಥೆ ಮುಖಾಂತರ ಆಗಲಿ, ವಿಶ್ವದ ಈ ಕೋರ್ಟು ಇದ್ರ ಮುಖಾಂತರ ಆಗಲಿ ಅವರಿಗೆ ಸರಿಯಾದ ಪಾಠ ಹೇಳಬೇಕು. ಬಟ್ ಗ್ಯಾಸ್ ರೇಟ್ ಅನ್ಅವಾಯ್ಡಬಲ್, ಅದು ಏನು ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ಆಫ್ ದ ವಾರ್ ಹಿಂಗಾಗಿದೆ. ಬಟ್ ಮಾಡ್ಬೋದಾಯಿತು, ಗೌರ್ಮೆಂಟ್ ಒಂದು ಪ್ಲಾನ್ ಮಾಡಿ ಅದಕ್ಕೆ ಏನಾರ ಸೇವ್ ಮಾಡಿ ಅದಕ್ಕೆ ಕಡಿಮೆ ಮಾಡ್ಬೋದಾಯಿತು. ಬಟ್ ಇದು ಬಡವರಿಗೆ ತುಂಬ ಕಷ್ಟ ಆಗುತ್ತೆ. ಈ ಗ್ಯಾಸು ಈಗಿರೋ ರೇಟು ಜಾಸ್ತಿ. ಈಗ ಗ್ಯಾಸ್ನಿಂದ ಎಲ್ಲ ರೇಟ್ ಜಾಸ್ತಿ ಆಗುತ್ತೆ. ಊಟ, ತಿಂಡಿ, ಹೋಟ್ಲ್, ಆಟೋಮೆಟಿಕ್ ಎವ್ರಿಥಿಂಗ್ ಈಸ್ ಹೈಕ್. ಯುದ್ಧದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಟ್ರಂಪ್ನ ನಡೆ ಹುಚ್ಚಾಟ ಅಂತ ಅನ್ಸುತ್ತಾ? 100%. ಹಿ ವಾಂಟ್ ಟು ಡಾಮಿನೇಟ್ ಆಲ್ ವರ್ಲ್ಡ್. ಸುಮ್ಮನೆ ಯಾರು ಬೇಗ ರಾತ್ರಿಗೆ ಹೋಗಿ ವೆನಿಜುವೆಲಾ ಎತ್ಕೊಂಡು ಬಂದುಬಿಡ್ತಾನೆ, ಇನ್ನೊಬ್ಬರು ಎತ್ಕೊಂಡು ಬಂದುಬಿಡ್ತಾನೆ. ಇದೆಲ್ಲ ಮಾಡಬಾರ್ದು. ಅವ್ರವ್ರ ದೇಶ ಅವ್ರವ್ರು ಮಾಡ್ಕೊಂಡು ಹೋಗ್ತಾ ಇರಬೇಕು. ಯಾರು ಇಂಡಿಯಾಗೂ ಇದೇ ಥರ ಥ್ರೆಟ್ ಮಾಡ್ತಾರೆ ಅಂತ ಹೇಳಿ ಇಂಡಿಯಾಗೆ ಮಾಡೋಕ್ಕಾಗೋದಿಲ್ಲ. ಇಂಡಿಯಾ ನಾಟ್ ಲೈಕ್ ವೆನಿಜುಲಾ. ಇಂಡಿಯಾ ಇಸ್ ವೆರಿ ಸ್ಟ್ರಾಂಗ್. ಇಂಡಿಯಾಕ್ಕೇನು ಕೈ ಮಾಡೋಕ್ಕಾಗೋದಿಲ್ಲ. ಬಟ್ ನಾವು ಸ್ಟ್ರಾಂಗ್ ಇರಬೇಕು. ನಾವು ಯಾರಿಗೂ ತಲೆ ಹೊಂಚಬಾರ್ದು. ವಿ ಆರ್ ಫ್ರೆಂಡ್ಸ್. ₹50 ಜಾಸ್ತಿ ಮಾಡಿದ್ರು ಕೂಡ 2 ಸಿಲಿಂಡರ್ ಮೇಲೆ ಸಿಗೋದಿಲ್ಲ ಅಂತೇಳಿ, ಇದಕ್ಕೇನು ಹೇಳ್ತೀವಿ? ಅದೇ ಇದು ಸಪ್ಲೈ ಇಲ್ಲ, ಅದಕ್ಕೋಸ್ಕರ ಅವ್ರು ಕಡಿಮೆ ಮಾಡ್ತಾರೆ. ನಾವು ಏನು ಮಾಡಬೇಕು, ಸ್ವಲ್ಪ 2 ಸಾರಿ ಟೀ ಮಾಡೋದು, 1 ಸಾರಿ ಟೀ ಕುಡಿಬೇಕು, ಕಡಿಮೆ ಮಾಡಬೇಕು. ವಿ ಹ್ಯಾವ್ ಟು ಸಪೋರ್ಟ್ ದ ಗೌರ್ಮೆಂಟ್. ಮನೆ ಬರುತ್ತೆ ಇರಾನ್ ಮತ್ತು ಆ ಮಾರ್ಗ ಸಿ ರೂಟಿಂಗ್
ಸೊ ಏನು ಹೇಳ್ತೀರಿ ಇದಕ್ಕೆ? ಅಲ್ಲ ಸಿ ದಿಸ್ ಇಸ್ ನ್ಯಾಚುರಲ್ ಆಗಿ ಆಗಿರೋದ್ರಿಂದ, ಅಲ್ಲಿ ಯುದ್ಧ ಆಗಿರೋದ್ರಿಂದ, ಇಲ್ಲಿ ಜಾಸ್ತಿ ಆಗಿರೋದ್ರಿಂದ ನಾವೇನು ಮಾತಾಡೋಕ್ಕಾಗೋದಿಲ್ಲ. ವಿ ಹ್ಯಾವ್ ಟು ಕೋಆಪರೇಟ್ ಅಷ್ಟೇ. ನಮಗೆಲ್ಲ ಕಡಿಮೆ ಬೇಕು ಅಂತಂದರೆ ಈಸ್ ಇಟ್ ಎನಿ ಅದರ್ ವೇ? ನೋ, ಇಟ್ ಈಸ್ ಬಟ್ ವಿ ಹ್ಯಾವ್ ಟು ಸಪೋರ್ಟ್ ದ ಗವರ್ನಮೆಂಟ್ ಅಲ್ವಾ? ಇಟ್ ಈಸ್ ಬೆಟರ್ ಅಂತ ನನಗನ್ಸ್. ವಿ ಹ್ಯಾವ್ ಟು ಸಪೋರ್ಟ್ ದ ಗವರ್ನಮೆಂಟ್ ಅಲ್ವಾ? ದೆರ್ ಇಸ್ ನೋ ಅದರ್ ವೇ. ಸಿ ಇಫ್ ಇಟ್ಸ್ ಗವರ್ನಮೆಂಟೇ ಹೆಚ್ಚು ಕಮ್ಮಿ ಜಾಸ್ತಿ ಮಾಡಿದ್ದಾರೆ, ಇಫ್ ದ ಕಂಪ್ಲೀಟ್ ಈಸ್ ಫ್ಲೋಯಿಂಗ್ ಇನ್ ದ ರಾಂಗ್ ವೇ ಅಂತಂದರೆ ಹೋಗಿ ಇಲ್ಲ, ಅಲ್ಲಿ ಎಲ್ಲ ಯುದ್ಧ ಆಗ್ತಾ ಇದೆ ಅಂತಂದಮೇಲೆ ಇಟ್ ಈಸ್ ಎ ನ್ಯಾಚುರಲ್ ಪ್ರೋಸೆಸ್. ಟ್ರಂಪ್ ಈಗ ಮಾಡ್ತಿರೋಂಥ ನಡೆ, ಮುಂಚೆ ಟ್ಯಾರಿಫ್ ಜಾಸ್ತಿ ಮಾಡಿದ್ರು, ಈಗ ಮತ್ತೆ ಯುದ್ಧ ಘೋಷಿಸಿ ವೆನೆಜುವೆಲಾನ ಅವ್ರ ಅಂಡರ್ ತಗೊಂಡ್ರು, ಈಗ ಇರಾನ್ ಟಾರ್ಗೆಟ್ ಆಗಿದೆ, ನೆಕ್ಸ್ಟ್ ಇಂಡಿಯಾಗೂ ಇದೇ ಥರ. ಸಿ ಒನ್ ಥಿಂಗ್ ಐ ಟೆಲ್ ಯು, ಎಕ್ಸಾಕ್ಟ್ಲಿ ವಾಟ್ಸ್ ಗೋಯಿಂಗ್ ಆನ್ ಬಿಹೈಂಡ್ ಅನ್ನೋದು ನಮಗೆ ಯಾರಿಗೂ ಗೊತ್ತಿಲ್ಲ. ಟ್ರಂಪ್ ಮಾಡಿದ್ದಾರೆ, ಅವ್ರು ಮಾಡಿದ್ದಾರೆ, ಇವ್ರು ಮಾಡಿದ್ದಾರೆ ಅಂತ ಹೇಳ್ತೀವಿ. there will be a something a strong reason, yeah, there will be a strong reason, maybe for to bring some changes in the world or to show their power, we don't know, alva. I think that's my feel. No comments please, I cannot say it.